बेळगाव शहर पोलिसांनी आता शेळ्या मेंढ्यांसारखे लादून शाळेत जाणाऱ्या ऑटोला ब्रेक लावलाय। शहरातील काही खासगी शाळांमध्ये मुलांना घेऊन जाणाऱ्या ऑटोंवर पोलिसांनी नजर ठेवली असून यापुढे केवळ 6 मुलांनाच नेण्यात यावे असा कडक नियम लागू केला आहे। कमीत कमी 10 ते 20 मुले घेऊन शाळांमध्ये जाणाऱ्या वाहनांवर अनेक वर्षांपासून जनतेने आक्षेप घेतला होता। अखेर शहरामध्ये सुरळीत वाहतूक आणि वाहतूक नियमांचे काटेकोर पालन करण्याबाबत पोलिसांनी धाडसी कारवाई केली आहे। शहरातील संबंधित पोलीस ठाण्यांतर्गत असलेल्या पोलिसांनी संबंधित शाळांमध्ये त्या शाळेत मुलांना घेऊन येणारे ऑटो चालक, पालक आणि मुख्याध्यापक यांची बैठक घेतली। मुलांच्या सुरक्षेसाठी हा निर्णय घेण्यात आलाय। ಯಾವ ನೋಡ ಡಾಕ್ಯುಮೆಂಟ್ ಯಾರು ತಂದು ಕೊಡ್ತಾರ ಅವರಿಗೆ ಕೊಟ್ಬಿಡ ಫೈನ್ ಎಷ್ಟಿದೆ ಒಂದು ಎಕ್ಸಸ್ ಪ್ಯಾಸೆಂಜರ್ ಒಂದು ಎಕ್ಸಸ್ 200 ವಿತ್ ವರ್ಷ ಅಲ್ಲ ಒಂದು ಎಕ್ಸಸ್ ಪ್ಯಾಸೆಂಜರ್ ತೊಗೊಂಡಿದ್ದೆ ನೋಡ ಅವರು ಡಾಕ್ಯುಮೆಂಟ್ ಇಂಥ ತುಂಜೆಲ್ಲ ಕಳಿಸ್ಬಿಟ್ಟು ಹಾಂ ಡಾಕ್ಯುಮೆಂಟ್ ಬೇಕಾ ಒರಿಜಿನಲ್ ಡಾಕ್ಯುಮೆಂಟ್ ಫೈನ್ ಮಾಡಿಬಿಟ್ಟು ಇಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ದು ಅಂದ್ರೆ ಫೈನ್ ಕಳಿಸಿ ನಮ್ಮದಿಲ್ಲ ಅದ ನಾವು ಹಿಡಿದಿಲ್ಲ ಅದನ್ನ ಅವ್ರು ತೊಗೊಂಬ ನೀನು ಆರಾಮ್ಸಿರಿ ಮಧ್ಯಾಹ್ನ ಮಟ್ಟ ತೊಗೊಂಬ ನೀ ಆರ್ ಟಿ ಒ ಆಫೀಸ್ ಚಾಲೂ ಕೂಡಲೇ ತೊಗೊಂಬ ಪರ್ಮಿಟ್ ಬೇಕು ಕಂಪಲ್ಸರಿ ಆರ್ ಸಿ ಬುಕ್ಕ ಪರ್ಮಿಟ ಲೈಸೆನ್ಸ್ ಒಂದು ಪ್ಯಾಸೆಂಜರ್ ಎಷ್ಟು ನೋಡಿದ್ದೀನಿ 200 ಪರ್ ಹೆಡ್ ಇಲ್ಲ ಒಂದು ನಿಮಿಷ ಹೇಳ್ತೀನಿ ಕೇಳ್ರಿ। ಈಗ ಕಾಂಗ್ರೆಸ್ ಸರ್ಕಾರ ಆಧಾರ್ ಕಾರ್ಡ್ ಮಾಡಿರಿ, ನಮ್ಮ ಗಂಡಸರಿಗಾಟ ಆಧಾರ್ ಕಾರ್ಡ್ ಮಾಡಿಬಿಟ್ರೆ ಅದು ನನ್ನ ಮುಂದೆ ಮಾತಾಡಕ್ಕೆ ಹೋಗ್ಬಾರ್ದು। ನಿಮ್ಮ ಮುಂದೆ ಮಾತಾಡತ್ತೀರಿ ಸರ್, ಆಧಾರ್ ಕಾರ್ಡ್ ಅಲ್ಲಿ ಬಂದರೆ ಇಲ್ಲಿ ಹೇಳತ್ತೀನಿ ಗಂಡಸರಿಗೆ ಆಧಾರ್ ಕಾರ್ಡ್ ಪರಿಸ್ಥಿತಿ ಸರಿ ಇಲ್ಲ। ಒಂದು 100 ರೂಪಾಯಿ ಮಾಡಿ ಒಂದು ಪ್ಯಾಸೆಂಜರ್ಗೆ 200 ರೂಪಾಯಿ ಮಾಡಬೇಡ್ರಿ ಸರ್ಕಾರ ಪರ್ ಪ್ಯಾಸೆಂಜರ್ ಅಂದ್ರೆ ಪರ್ಮಿಷನ್ ಬಿಟ್ಟು ಇರೋ ಪ್ಯಾಸೆಂಜರ್ ಮಾಡ್ಬೇಕು ನಾವು ಮಾಡಿದ್ದಲ್ಲ ಸರ್। ಪರ್ಮಿಷನ್ ಬಿಟ್ಟು ನಿಮ್ದು ಎಷ್ಟು ಪರ್ಮಿಷನ್ ಅಷ್ಟೇ ನಾವು ಬೆನ್ನತ್ತೀವಿ ಮೇಲೆ ನಾವು ಬೆನ್ನತ್ತೀವಿ ಏನಾಯ್ತು ಗೊತ್ತವ ಇಲ್ಲಿ ಮಾತಾಡ ನನ್ನ ಜೋಡಿ ಏನಾಯ್ತು ನಿಮ್ಮ ಜೋಡಿ ಮಾಡಿದ್ರಿ ಸರ್, ನನ್ನ ಜೋಡಿ ಮಾತಾಡ ಅಲ್ಲಿ ಮೀಡಿಯಾದವ್ರು ಬಂದಾರೆ ಸರ್ ಅವ್ರು ನೋಡಿ ಅದ ನೀ ಏನು ಮಾತಾಡ ನಾನು ಕೇಳಪ್ಪ ನಾನು ಕೇಳ ಸುಮಾರು ಜೋಡಿ ಮಾತಾಡ್ತೀನಿ ಸರ್ ಇಲ್ಲಿ ಬಸಣ್ಣ ನಾನು ಮಾತಾಡ ನನ್ನ ಜೋಡಿ ಮಾತಾಡ। विनोद कोलकार, KMM मराठी, बेळगाव।